ಇದ್ದೇನೆ. ಯಾರಾದರೂ ಮತ್ತಾಯ 16:26 ಓದೋಣ ಪ್ರಿಯರೇ. ಅಲ್ಲಿ ಒಂದು ವಚನ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೆ ಪ್ರಾಣ ನಷ್ಟಪಟ್ಟರೆ ಏನಂತೆ ಪ್ರಯೋಜನವೇನು? ಒಬ್ಬ ಮನುಷ್ಯನು ಏನೆಲ್ಲ ಸಂಪಾದನೆ ಮಾಡಿಕೊಂಡರೆ, ಗಮನ ಕೊಡ್ರಿ, ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರೆ. ನನ್ನ ಸಂದೇಶದ ಶೀರ್ಷಿಕೆ ಏನಂತಂದರೆ ಶಾಶ್ವತವಾದಂಥ ಸಂಪಾದನೆ. ನೋಡ್ರಿ, ನಾವು ವಾಸ ಮಾಡುವಂಥ ಪ್ರಪಂಚದಲ್ಲಿ ದೊಡ್ಡ ಹೋರಾಟ ನೋಡ್ತಾ ಇದ್ದೀವಿ. ಒಬ್ಬರಿಗಿಂತ ಇನ್ನೊಬ್ಬರು, ನಾ ಮುಂದು ನೀ ಮುಂದು, ನನ್ನದು ಹೆಚ್ಚು ಇನ್ನೊಬ್ಬರದು ಹೆಚ್ಚು ಎಂಬ ಪೈಪೋಟಿ ಜೀವನ ಸಾಗ್ತಾ ಇದೆ ಭೂಮಿಯಲ್ಲಿ. ಅದಕ್ಕೆ ಈ ಪ್ರಪಂಚ ಅದರಲ್ಲಿ ಪ್ರಾಮುಖ್ಯವಾಗಿ ಸಂಪಾದನೆಗಾಗಿ ಪ್ರಯಾಸ ಪಡ್ತಾ ಇದೆ ಅಂತಾರೆ. ಯಾವುದಕ್ಕಾಗಿ? ನೋಡ್ರಿ ನೀವು, ಇದು ಬಹಳ ಪ್ರಾಮುಖ್ಯವಾದಂಥ ಸಂದೇಶ ಅದು. ಇವತ್ತು ನೀವು ಇದನ್ನು ಕೇಳ್ರಿ. ಇಡೀ ಪ್ರಪಂಚ ಯಾವುದಕ್ಕಾಗಿ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂದರೆ ಸಂಪಾದನೆ, ಸಂಪಾದನೆ, ಸಂಪಾದನೆ. ಆದರೆ ಶಾಶ್ವತವಾದಂಥ ಸಂಪಾದನೆ ಯಾವುದು? ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾನು ಈ ಲೋಕದಲ್ಲಿ ಐಶ್ವರ್ಯವಂತನಾಗಬೇಕು, ನಾನು ಹೆಚ್ಚು ಬೆಳ್ಳಿ ಬಂಗಾರ ಧನ ಸಂಪತ್ತು ಸಿರಿ ಸಂಪತ್ತು ಪಡೆದವನಾಗಬೇಕು ಎಂಬುದಾಗಿ ಒಂದು ಗುಂಪು, ನಾನಾ ವಿಧವಾದ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡು ಮುಂದೆ ಸಾಗುವಂಥ ಒಂದು ಗುಂಪು. ಆದರೆ ಈ ವಿಷಯದಲ್ಲಿ ಬೈಬಲ್ ಏನು ಹೇಳುತ್ತದೆ? ಬೈಬಲ್ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರೆ ಪ್ರಾಣ ನಷ್ಟಪಟ್ಟರೆ ಏನಂತೆ? ಏನೂ ಪ್ರಯೋಜನ ಇಲ್ಲ ಅಂತೆ. ಏನೂ ಪ್ರಯೋಜನ ಇಲ್ಲ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯ ಪ್ರೀತಿಯ ದೇವಜನರ, ಅರ್ಥ ಮಾಡಿಕೊಳ್ಳ್ರಿ. ಯಾಕಂದರೆ ಕರ್ತನ ಬರೋಣ ಬಹಳ ಹತ್ತಿರವಾಗ್ತಾ ಇದೆ. ನಾವು ಸಿದ್ಧವಾಗಬೇಕು. ಲೋಕದಲ್ಲಿ ಸಿದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ, ನಾವು ಕರ್ತನಿಗೋಸ್ಕರ ಸಿದ್ಧವರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಯಾಕೆ ಈ ವಚನ ಹೇಳಿದನಪ್ಪ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರು ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ಅಂತಂದರೆ, ಮನುಷ್ಯನು ಈ ಲೋಕದಲ್ಲಿ ಏನೇ ಸಂಪಾದನೆ ಮಾಡಿಕೊಂಡ್ರು ಆತನಿಗೆ ಯಾವ ಸುಖ ಸಂತೋಷವಿಲ್ಲದವನಾಗಿ, ಅದರಿಂದ ಯಾವ ಪ್ರಯೋಜನವಿಲ್ಲದವನಾಗಿ ಜೀವಿಸ್ತಾನಂತಾರೆ. ಏನೂ ಪ್ರಯೋಜನ ಇಲ್ಲ. ಜೀವಿತದಲ್ಲಿ ಕಷ್ಟ, ಕಣ್ಣೀರು, ಬಾಧೆಗಳು ಹೆಚ್ಚಾಗ್ತಾವೆ. ನೋಡ್ರಿ, ಹಣ ಆಸ್ತಿ ಐಶ್ವರ್ಯವಂತವನ ಇರುವಂಥ ವ್ಯಕ್ತಿಗೆ ಕಷ್ಟ ಇಲ್ವಾ? ಕಣ್ಣೀರಿಲ್ವಾ? ಬಾಧೆಗಳಿಲ್ವಾ? ಚಿಂತೆಗಳಿಲ್ವಾ? ಅವರಿಗೆ ಆದಂಥ ಒಂದು ರೀತಿಯಲ್ಲಿ ಬಾಧೆಗಳು ಚಿಂತೆಗಳು ಇರ್ತದೆ. ಆದರೆ ಹಣ ಇಲ್ಲದವರಿಗೆ ಬಾಧೆಗಳು ಚಿಂತೆಗಳು ಒಂದು ರೀತಿಯಲ್ಲಿ ಇರ್ತದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಅರಸನಾದ ಸೊಲೊಮೋನನು ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನಂತಂದರೆ, ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಅದರಿಂದ ಯಾವ ಪ್ರಯೋಜನವಿಲ್ಲ ಅಂತಾರೆ. ಇದು ನನ್ನ ಮನೆ, ಇದು ನನ್ನ ಕಾರು, ಇದು ನನ್ನ ಆಸ್ತಿ, ಇದು ನಾನು ಮಾಡಿದ್ದು, ಇದು ನಾನು ತಂದದ್ದು, ಇದು ನಂದು. ಇದು ಬರೀ ಕಣ್ಣಿನಿಂದ ನೋಡೋದಕ್ಕಾಗ್ತದಂತ, ಆದರೆ ಏನು ಮಾಡೋಕ್ಕಾಗಲ್ಲ, ಯಾವ ಪ್ರಯೋಜನವಿಲ್ಲ ಅಂತ. ಸತ್ಯ ಇದು, ಬೈಬಲ್ ಸತ್ಯ ಪ್ರಿಯರೇ, ಗಮನ ಕೊಡ್ರಿ. ಅಂದರೆ ನಾವು ಈ ಭೂಮಿ ಮೇಲೆ ಇದ್ದೀವಿ ಅಂತಂದರೆ ಯಾವುದಕ್ಕಾಗಿದ್ದೀವಿ ಅನ್ನುವಂಥದ್ದು ಇವತ್ತು ಅರ್ಥ ಮಾಡಿಕೊಳ್ಬೇಕು ನೀವು. ನಾವು ಅದಕ್ಕೆ ಸೊಲೊಮೋನನು ಹೇಳಿದ ಮೇಲೆ ಕೊನೆಯದಾಗಿ ಹೇಳ್ತಾನೆ ಪ್ರಸಂಗದಲ್ಲಿ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಅವನ ಚರಿತ್ರೆ ಹೋದರೆ ಅವನಷ್ಟು ಜ್ಞಾನಿ ಇಲ್ಲ, ಐಶ್ವರ್ಯವಂತವನಿಲ್ಲ, ಅವನಷ್ಟು ಜ್ಞಾನಿ ಯಾರೂ ಕೂಡ ಹುಟ್ಟೋದಿಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ ಬೈಬಲಲ್ಲಿ ಕೂಡ. ಅವನು ಹೇಳಿದಂಥ ಈ ಮಾತು, ನಾವು ಯಾವುದನ್ನು ಸಂಪಾದಿಸಿಕೊಂಡ್ರೆ ಅದು ಶಾಶ್ವತವಾಗಿರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಯಾವುದನ್ನು ಸಂಪಾದಿಸಿಕೊಂಡ್ರೆ ಶಾಶ್ವತವಾಗಿರುತ್ತದೆ? ಯಾವ ವಿಷಯವನ್ನು ಸಂಪಾದಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಯಾವುದನ್ನು ಸಂಪಾದಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ಅದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಈ ಲೋಕದ ಸಂಪಾದನೆ ಏನಾಗಿದೆ ಹೇಳ್ರಿ? ಈ ಲೋಕದ ಸಂಪಾದನೆ ಕುರಿತು ವಾಕ್ಯ ಏನು ಹೇಳ್ತದಪ್ಪ ಅಂದರೆ, ಒಂದೊಂದು ವಾಕ್ಯ ಓದುವಾಗ ನನಗನ್ನಿಸ್ತದೆ ನಿಮಗೆ ಚಾಕು ತಗೊಂಡು ಎದೆಗೆ ಚುಚ್ಚಿದಂಗೆ ಆಗ್ತದೆ ಈ ವಾಕ್ಯಗಳು. ತಪ್ಪು ತಿಳ್ಕೊಬೇಡ್ರಿ ನಾನು ಹೇಳುವಂಥ ಸಂದೇಶ. ಯೋಬನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ಹೇಳುತ್ತದೆ,
ಈ ಲೋಕದ ಸಂಪಾದನೆ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯಾರು ಹೇಳ್ತಾರೆ? ಯೋಬ ಹೇಳ್ತಾನೆ. ಯೋಬನ ಚರಿತ್ರೆ 1ನೇ ಅಧ್ಯಾಯ 1ನೇ ವಚನದಿಂದ 5ರವರೆಗೂ ನೀವು ಓದುವಾಗ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 3 ಮಂದಿ ಹೆಣ್ಣು ಮಕ್ಕಳು, ಏನಂದ್ರೆ 7 ಮಂದಿ ಗಂಡು ಮಕ್ಕಳು, ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಆಸ್ತಿ ಉಳ್ಳವನಂದ್ರೆ ಯೋಬ. ನಮ್ಮ ಭಾರತ ದೇಶದಲ್ಲಿ ಅಂಬಾನಿ ಆದಾನಿ ಇದ್ದಂಗ್ರೆ ಅವರು. ಯೋಬ ಒಂದು ಮಾತು ಬರೀತದನು. ಏನಂತ ಬರೀತದನಂತಂದ್ರೆ, ಏನೂ ಇಲ್ಲದವನಾಗಿ ನಾನು ತಾಯಿಯ ಗರ್ಭದಿಂದ ಬಂದೆ. ಹೆಂಗೋಗ್ತೀನಿ ನಾನು? ಹೋಗ್ಬೇಕಾದ್ರೆ ಏನೂ ಇಲ್ಲದವನಾಗಿ ಗತಿಸಿ ಹೋಗುತ್ತೇನೆ. ನಾವು ಹಾಕಿಕೊಂಡಿರ್ತಕ್ಕಂಥ ವಸ್ತ್ರ ಕೂಡ ನಮ್ಮ ಜೊತೆಗೆ ಬರೋದಿಲ್ಲ. ಇದನ್ನು ಇಲ್ಲಿಗೆ ಬಿಡ್ತಾ ಇಲ್ಲ. ಕೀರ್ತನೆ 49:11ನೇ ವಚನದಲ್ಲಿ ಇನ್ನೊಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ? ಕೀರ್ತನೆ 49:11ರಲ್ಲಿ, ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನಷ್ಟೇ, ಅವನ ವೈಭವವು ಅವನೊಡನೆ ಹೋಗುವುದಿಲ್ಲಂತರಿ. ಅವನ ವೈಭವ ಯಾರೊಡನೆ ಹೋಗುವುದಿಲ್ಲ? ಅವನೊಡನೆ ಹೋಗುವುದಿಲ್ಲ. ಅಷ್ಟೇ ನಾವು ಅದನ್ನು ಕಾಣಬಹುದು. ಸೊಲೊಮೋನನು ಹೇಳ್ತಾನೆ, ವಿ ಕ್ಯಾನ್ ಸಿ, ನಾವು ಅದನ್ನು ನೋಡಬಹುದು, ಆದರೆ ಅದನ್ನು ಅನುಭವಿಸೋದಕ್ಕೂ ಕೂಡ ಆಗುವುದಿಲ್ಲ ಪ್ರಿಯರೇ. ಅಂದ ಮೇಲೆ ನಾವು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರದವಷ್ಟೇ, ಆದರೆ ಆ ವೈಭವ ಕೂಡ ನಮ್ಮೊಡನೆ ಬರುವುದಿಲ್ಲ ಅಂತಂದ ಮೇಲೆ ನಿಮ್ಮ ಸಂಪಾದನೆ ಏನಾಗಿದೆ ಅದು ಬಹಳ ಪ್ರಾಮುಖ್ಯತೆ. ಇವತ್ತು ನಿಮ್ಮ ಸಂಪಾದನೆ ಏನಾಗಿದೆ? ನಾ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ, 2026 ಹೊಸ ವರ್ಷದಲ್ಲಿ ನೀವು ಏನನ್ನು ಸಂಪಾದನೆ ಮಾಡಲು ಇಚ್ಛಿಸುವಿರಿ? ಯಾವುದನ್ನು ಸಂಪಾದನೆ ಮಾಡಲು ಮನಸ್ಸು ಮಾಡಿದ್ದೀರಿ? ಯಾವುದನ್ನು ಕೂಡಿಟ್ಟುಕೊಳ್ಳಲು ನೀವು ತೀರ್ಮಾನಿಸಿದ್ದೀರಿ? ಅದು ಬಹಳ ಪ್ರಾಮುಖ್ಯತೆ. ಆಮೆನ್. ಯಾವುದನ್ನು ಸಂಪಾದನೆ ಮಾಡ್ತಾ ಇದ್ದೀವಿ? ದೇವರ ವಾಕ್ಯದ ಪ್ರಕಾರವಾಗಿ ನೋಡುವುದಾದರೆ, ಲೋಕ ಸಂಪಾದನೆಗಾಗಿ ನಾವು ಕರೆದಿಲ್ಲ, ಪರಲೋಕದ ಸಂಪಾದನೆಗಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಆಮೆನ್. ಅದಕ್ಕೆ ಪ್ರಸಂಗಿ 5ನೇ ಅಧ್ಯಾಯ ಬಹಳ ಅದ್ಭುತವಾಗಿದೆ. ದಯವಿಟ್ಟು ಈ ವಚನ ನೀವು ಓದಬೇಕೆಂಬುದಾಗಿ ಗಮನ ಹರಿಸ್ರಿ. 5ರಿಂದ 16ನೇ ವಚನ ಒಂದು ಮಾತು ಬರೆಯುತ್ತದೆ. ಏನಂದ್ರೆ, ತಾಯಿಯ ಗರ್ಭದಿಂದ ಹೇಗೆ ಬಂದೆನೋ ಹಾಗೆಯೇ ಏನೂ ಇಲ್ಲದವನಾಗಿ ಮತ್ತೆ ಗತಿಸಿ ಹೋಗುತ್ತೇನೆ. ಸೊಲೊಮೋನನು ಬರೀತಾನೆ, ಸೊಲೊಮೋನನು ಹೇಳ್ತಾ ಇದ್ದಾನೆ. ತಾಯಿ ಗರ್ಭದಿಂದ ನಾವೆಲ್ಲರೂ ಹೇಗೆ ಬಂದೀವಿ? ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹುಟ್ಟು ಬಟ್ಟೆ ಇಲ್ಲದವರಾಗಿ ಬಂದಿದ್ದೇವೆ ನಾವು ಪ್ರಿಯರೇ. ಆದರೆ ಈ ಜೀವನ ಏನೂ ಇಲ್ಲದವರಾಗಿ ಗತಿಸಿ ಹೋಗ್ತೇವೆ. ನಮ್ಮ ವೈಭವ ಬರುವುದಿಲ್ಲ, ನಮ್ಮ ಆಸ್ತಿ ಬರುವುದಿಲ್ಲ, ನಮ್ಮ ಸಂಪಾದನೆ ಬರುವುದಿಲ್ಲ. ನಾವು ಏನೆಲ್ಲ ಸಂಪಾದಿಸಿಕೊಂಡಿದ್ದೇವೆ, ಧನ, ಆಸ್ತಿ, ಅಂತಸ್ತು, ಮಹಿಮೆ, ಏನಂದ್ರೆ ಸ್ಥಾನ, ಮಾನ, ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ ಅಂತಾರೆ. ಏನೂ ಇಲ್ಲದವರಾಗಿ ಹೋಗ್ತೀವಿ. ಅಂದರೆ ನಮ್ಮ ಸಂಪಾದನೆ ಏನಾಗಿದೆ? ನಮ್ಮ ಸಂಪಾದನೆ ಏನಾಗಿದೆ? ಪ್ರೀತಿಯ ದೇವಜನರ, ಮತ್ತೊಂದು ಸಾರಿ ಹೇಳ್ತೇನೆ, ನಮ್ಮ ಸಂಪಾದನೆ ಯೇಸು ಕ್ರಿಸ್ತನು ಮಾತ್ರ ಆಗಿರಬೇಕು ಪ್ರಿಯರೇ. ಯೇಸು ಕ್ರಿಸ್ತನನ್ನು ಸಂಪಾದಿಸುವುದಕ್ಕಾಗಿ ಪ್ರತಿದಿನ ನಾವು ಪ್ರಯತ್ನ ಪಡಬೇಕು, ಪ್ರತಿದಿನ ನಾವು ಪ್ರಯಾಸ ಪಡಬೇಕು, ಪ್ರತಿದಿನ ಆತನಿಗೆ ಹತ್ತಿರವಾಗಬೇಕು, ಪ್ರತಿದಿನ ಆತನ ಸಮೀಪಕ್ಕೆ ಬರುವಂತವರಾಗಿರಬೇಕು. ಪ್ರಾರ್ಥನೆಯಲ್ಲಿ, ವಾಕ್ಯ ಧ್ಯಾನದಲ್ಲಿ, ಕರ್ತನ ಸನ್ನಿಧಾನದಲ್ಲಿ ನಾವು ಬರುವಾಗ ಕ್ರಿಸ್ತನನ್ನು ನಾವು ಸಂಪಾದಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗ್ತೀವಿ. ಪ್ರೀತಿಯ ದೇವಜನರೇ, ಇದು ಶಾಶ್ವತವಾದಂಥ ಸಂಪಾದನೆ. ನಾನು ನೀನು ತಾತ್ಕಾಲಿಕ ಸಂಪಾದನೆಗಾಗಿ ಕರೆದಿಲ್ಲ, ಶಾಶ್ವತವಾದ ಸಂಪಾದನೆಗಾಗಿ ಕರೆಯಲ್ಪಟ್ಟಿದ್ದೇವೆ. ಆ ಶಾಶ್ವತವಾದ ಸಂಪಾದನೆ ಕ್ರಿಸ್ತನು ಮಾತ್ರವಾಗಿದ್ದಾನೆ, ಬೇರೆ ಯಾರೂ ಇಲ್ಲ ಪ್ರಿಯರೇ, ಬೇರೆ ಯಾರೂ ಇಲ್ಲ. ನೋಡ್ರಿ, ಲೋಕ ಸಂಪಾದನೆಗಾಗಿ ಎಷ್ಟೋ ಕುಟುಂಬಗಳು ಒಡೆದು ಹೋಗಿವೆ. ಲೋಕ ಸಂಪಾದನೆಗಾಗಿ ಎಷ್ಟೋ ಪ್ರಾಣಗಳು ತೆಗೆಯಲ್ಪಟ್ಟಿದೆ ಪ್ರಿಯರೇ. ಲೋಕ ಸಂಪಾದನೆಗಾಗಿ ಎಷ್ಟೋ ಜನರು ಜೀವವನ್ನೇ ಕಳೆದುಕೊಂಡಿದ್ದಾರೆ ಪ್ರಿಯರೇ. ಇವತ್ತು ನಾವು ಅದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ನಾವು ಪರಲೋಕದ ಸಂಸ್ಥಾನದವರು ಮಾತ್ರವಲ್ಲದೆ ಅದನ್ನು ಸಂಪಾದಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಅದಕ್ಕೆ ಅಲ್ಲಿ ಪ್ರಸಂಗಿ ಅವನು ಹೇಳ್ತಾನೆ,
ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆ ಏನಿಲ್ಲದವನಾಗಿ ಗತಿಸಿ ಹೋಗೋನು. ಅವನು ಪ್ರಯಾಸ ಪಟ್ಟದಕ್ಕೆಲ್ಲ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗನು ಎಂಬುದಾಗಿ ಹೇಳುತ್ತಾನೆ. ನೀನು ಎಷ್ಟೇ ಪ್ರಯಾಸ ಪಡು, ಎಷ್ಟೇ ಕಷ್ಟಪಡು, ನಿನ್ನ ಕೈ ಬರೀ ಕೈಯಿಂದ ಹೋಗ್ತದಂತ ಹೇಳ್ತದನು. ನೀನು ಏನನ್ನೂ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಇದು ರೀ ವಜ್ರ, ಡೈಮಂಡ್ ರೀ, ಇದು ಕೋಟಿಗಿಂತಲೂ ಬೆಲೆ ಬಾಳುತ್ತದೆ. ನಾನು ಇದನ್ನು ಹಿಡ್ಕೊಂಡು ಸಾಯ್ತೀನಂದ್ರೂ ಕೂಡ ಅದು ನಿನಗೆ ಬಿಡೋಕ್ಕೆ ಸಾಧ್ಯ ಇಲ್ಲ ಪ್ರೀತಿಯ ದೇವಜನರೇ. ಅದು ಶಾಶ್ವತವಾದಂಥ ಸಂಪಾದನೆ ಅಲ್ಲ. ಅದಕ್ಕೆ 6ನೇ ವಚನ ಹೇಳುತ್ತದೆ, ಬಂದಂತೆಯೇ ಗತಿಸುವನು, ಗಾಳಿಗಾಗಿ ಪಟ್ಟ ಪ್ರಯಾಸದಿಂದ ಅವನಿಗೆ ಲಾಭವೇನು? ಇದೇ ಕೇವಲ ದುರ್ದೇಶ ಅಂತ. ಗಾಳಿಗಾಗಿ ಪ್ರಯಾಸ ಪಟ್ಟರೆ ಏನು ಲಾಭ ಅಂತಾರೆ? ಏನೂ ಲಾಭ ಇಲ್ಲ. ಈ ಲೋಕದಲ್ಲಿ ನಾನು ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಅಂತಸ್ತು ಮಾಡಬೇಕು, ಹೆಸರು ಗಳಿಸ್ಬೇಕಂತ ಪ್ರಯಾಸ ಪಟ್ರಿ ಗಾಳಿನ ಜೊತೆಗೆ ಯುದ್ಧ ಮಾಡಿದಂಗಂತಾರೆ ನಾವು. ಯಾವುದ್ರ ಜೊತೆಗೆ ರೀ? ಗಾಳಿ ಜೊತೆಗೆ ಯುದ್ಧ ಮಾಡಿದ್ರೆ ನಮಗೇನಿಲ್ಲ. ನಾವು ಶಕ್ತಿ ಕಳ್ಕೊತೀವಿ, ವಯಸ್ಸೇ ಕಲಸ ಆಗ್ತದ, ಮರಣನೆಯನ್ನು ಅನುಭವಿಸ್ತೀವಿ ನಾವು. ಅದು ನಮ್ಮ ಸಂಪಾದನೆ ಅಲ್ಲ. ಭಾಳಷ್ಟು ಜನರು ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಸತ್ಯ ವಾಕ್ಯ ಅವರ ಹೃದಯಕ್ಕೆ ಮುಟ್ಟಬೇಕಾಗಿತ್ತು. ಆದರೆ ಇವತ್ತು ಈ ವಾಕ್ಯವನ್ನು ಕೇಳುವಂಥ ಭಾಗ್ಯ ಅವರಿಗೆಲ್ಲ ಪ್ರೀತಿಯ ದೇವಜನರೇ. ನಮ್ಮ ಸಂಪಾದನೆ ಇವತ್ತು ಕ್ರಿಸ್ತನ ಮಾತ್ರ ಆಗಿರಬೇಕು. ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಆಮೆನ್. ಲೋಕ ಸಂಪಾದನೆ ಬಹಳ ನಮ್ಮನ್ನು ಯಾವ ರೀತಿಯಾಗಿ ತಳ್ಳುತ್ತದೆ, ಅದು ಬಹಳ ಮುಖ್ಯ ಪ್ರಿಯರೇ. ಹಾಗಾದರೆ ಈ ಲೋಕದ ಸಂಪಾದನೆ ಏನಾಗಿದೆ ಅಂತೇಳಿ ಪೌಲನು ತಿಮೋತಿ ಪತ್ರಿಕೆಯಲ್ಲಿ 1 ತಿಮೋತಿ 6ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತು ಬರೀತಾನೆ. ನಾವು ಹೆಂಗೆ ಬಂದೀವಪ್ಪ ಲೋಕದೊಳಕ್ಕೆ? ಅಲ್ಲಿ ಹೇಳ್ತಾನೆ, ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು ಎಂಬುದಾಗಿ ಹೇಳ್ತಾನೆ. ಪೌಲನು ತಿಮೋತಿ ಪತ್ರಿಕೆಯಲ್ಲಿ ಬರೆದಿದ್ದಾನೆ 6ನೇ ಅಧ್ಯಾಯ 7ನೇ ವಚನದಲ್ಲಿ. ಲೋಕದೊಳಗೆ ನಾವು ಏನೂ ತಕ್ಕೊಂಡು ಬರಲಿಲ್ಲಮ್ಮ, ಬರೇ ಕೈಲಿ ಬಂದೀವಿ ನಾವು. ಮತ್ತೆ ನಮ್ಮ ಪ್ರಯಾಣ ಹಿಂತಿರುಗಿ ಹೋಗ್ಬೇಕಾದ್ರೆ ಬರೇ ಕೈನೇ, ಏನನ್ನೂ ಕೂಡ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ ಮೇಲೆ ನನ್ನ ಸಂಪಾದನೆ ಏನಾಗಿದೆ, ನಮ್ಮ ಸಂಪಾದನೆ ಏನಾಗಿದೆ? ಹಾಗಂತೇಳಿ ಈ ದಿನೇಶ್ ಪಾಸ್ಟರ್ ಮನೆ ಕಟ್ಟಿಗೆ ಬೇಡ್ರಿ, ಬ್ಯಾಂಕಿನಾಗ ರೊಕ್ಕ ಇಡಬೇಡ್ರಿ ಅಂಥೇಳಿ ಹೇಳ್ತಾನಂತೇಳಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ. ಆದರೆ ಇಲ್ಲಿ ಜೀವನ ಮಾಡೋದಕ್ಕೆ, ವಾಸಿಸೋದಕ್ಕೆ ಗೂಡು ಬೇಕು, ಬದುಕುವುದಕ್ಕೆ ಏನಂತಂದರೆ ಹೊಟ್ಟೆಗೆ ರೊಟ್ಟಿ ಬೇಕು, ಈ ಏನಂತಂದರೆ ದೇಹಕ್ಕೆ ಬಟ್ಟೆ ಬೇಕು. ಆದರೆ ಅದು ನಮ್ಮ ಏನಂತಂದರೆ ಮುಖ್ಯ ಗುರಿಯಾಗಿರಬಾರದು. ಕರದಾತನ ನಂಬಿಗಸ್ತನು. ಬೈಬಲ್ ಹೇಳ್ತದೆ, ಅಡವಿಯ ಹುಲ್ಲುಗಳನ್ನು ನೋಡ್ರಿ, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡ್ರಿ, ಏನಂತಂದರೆ ಅವು ಬಿತ್ತುವುದಿಲ್ಲ, ನೂಲುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗಿಂತ ನೀವು ಹೆಚ್ಚಿನವರು. ಅಂದ ಮೇಲೆ ಕರದಾತನು ನಿಮ್ಮನ್ನು ಪೋಷಿಸ್ತಾನೆ. ನಾವು ಅದಕ್ಕಾಗಿ ಪ್ರಯತ್ನ ಪಡುವುದಂಥದ್ದಲ್ಲ, ಅದಕ್ಕಾಗಿ ಪ್ರಯಾಸ ಪಡುವಂಥದ್ದಲ್ಲ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವೇನು ಮಾಡೋಣ? ಫಸ್ಟ್ ಸಂಪಾದನೆ ದೇವರೇ ಆಗಬೇಕು ನಮಗೆ. ಏನು ಸಂಪಾದನೆ ಮಾಡಿದಿ ಅಂತ ಕೇಳಿದರೆ, ನಾನು ಕ್ರಿಸ್ತನನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳಬೇಕು. ಅದು ಬಹಳ ಪ್ರಾಮುಖ್ಯತೆ ರೀ. ಯಾಕೆ ಗೊತ್ತದ್ರಿ? ಪೌಲ ಹೇಳ್ತಾನೆ, ಕ್ರಿಸ್ತನಲ್ಲಿಯೇ ಸರ್ವ ಸಂಪೂರ್ಣತೆಯ ತೋರಿ ಬರ್ತದಂತ ಪ್ರಿಯ. ಬ್ಯೂಟಿಫುಲ್ ಆಗಿ ಬರೆದಿದ್ದಾನೆ, ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿಯೇ. ಅದಕ್ಕೆ ಇವತ್ತು ನಿಮ್ಮ ಸಂಪಾದನೆ ಕ್ರಿಸ್ತನಾಗಿರಲಿ. ಹೊಸ ವರ್ಷದಲ್ಲಿ ಮತ್ತೊಂದು ಸಾರಿ ನಿಮಗೆ ದೇವರ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನೆ. ನಮ್ಮ ಸಂಪಾದನೆ ಕ್ರಿಸ್ತನಾಗಿರಲಿ ಪ್ರಿಯರೇ. ಲೋಕ ಸಂಪಾದನೆ ಏನಾಗಿದೆಯಪ್ಪ? ಇನ್ನೊಂದು ಕಡೆ ಪ್ರಸಂಗಿ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತಾನೆ, ಇದು ಎಲ್ಲರೂ ಹಳ್ಳಿಗಳಲ್ಲಿ ಕೂಡ ಮಾತ್ರ ಏನಂದರೆ ಗಾದೆಯ ರೂಪದಲ್ಲಿ ಮಾತಾಡ್ತಾರೆ. ಆದರೆ 2000 ವರ್ಷಗಳಿಂದ ಅದು ಕರ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಚನ. 5ನೇ ಅಧ್ಯಾಯ 12ನೇ ವಚನ ಹೇಳ್ತಾನೆ, ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚೇ ಉಣ್ಣಲಿ, ಆಯಾಗಿ ನಿದ್ರಿಸ್ತಾನಂತೆ. 2ನೇದಾಗಿ ಹೇಳ್ತಾನೆ, ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಗೊಡಿಸುವುದಿಲ್ಲಂತ ಪ್ರೀತಿಯ ದೇವಜನರೇ. ಏನಂತೆ? ಐಶ್ವರ್ಯವಂತನಿಗೆ ನಿದ್ದೆ ಬರಗೊಡಿಸುವುದಿಲ್ಲ, ಆದರೆ ಹೊಟ್ಟೆ ತುಂಬ ಊಟ ಮಾಡಿ ದುಡಿಯುವವನಿಗೆ ಆಯಾಗಿ ನಿದ್ರೆ ಮಾಡುತ್ತಾನೆ.
ಈಗ ನಾನು ಹೇಳುವಂಥದ್ದೇನಂತಂದ್ರೆ ಮೊದಲನೇ ಪಾಯಿಂಟ್, ನಿಮಗೆ ದೇವ್ರು ಇವತ್ತು ಕೊಟ್ಟನ ಅದನ್ನು ಊಟ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಮಲ್ಕೊಳ್ರಿ. ನಾಳೆ ದೇವರು ನೋಡಿಕೊಳ್ಳುವ ಆತನಾಗಿದ್ದಾನ್ರಿ. ಯಾಕಂದ್ರೆ ಬೈಬಲ್ ಹೇಳುತ್ತದೆ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ಇವತ್ತಿನ ವಿಷಯವಾಗಿ ಚಿಂತೆ ಮಾಡ್ರಿ. ನೀವು ಇವತ್ತು ದೇವ್ರು ಏನು ಕೊಟ್ಟನಲ್ಲ, ಕರ್ತನಿಗೆ ಸ್ತೋತ್ರ. ನಾಳೆ ಕೊಡುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ. ಅದನ್ನು ನಾವು ವಿಚಾರ ಮಾಡೋಣ. ಐಶ್ವರ್ಯವಂತನಿಗೆ ಏನು ಬರಲ್ಲ ಅಂತಾರೆ? ನಿದ್ದೆ ಬರಲ್ಲ, ನೂರಾರು ರೋಗಗಳು, ಚಿಂತೆ, ಗೊಂದಲಗಳು, ಗಲಿಬಿಲಿಗಳು, ಅನೇಕ ಏನಂತಂದರೆ ಅನಾಹುತಗಳು ನಾವೆಲ್ಲರೂ ಕೇಳುತ್ತೇವೆ ಪ್ರೀತಿ ದೇವಜನರೇ. ಆದರೆ ಕರ್ತನಿಗೆ ಸ್ತೋತ್ರ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನಿಲ್ಲದಿರ್ಬೋದು, ನಿಮ್ಮ ಜೋಬಲ್ಲಿ ಏನಿಲ್ಲದಿರ್ಬೋದು, ನಾನೊಂದು ಮಾತು ಹೇಳ್ತೀನಿ, ನಿಮ್ಮ ಹೃದಯದಲ್ಲಿ ಕ್ರಿಸ್ತನಿದ್ರೆ ಎಲ್ಲ ಇದ್ದಂಗೆ ಪ್ರೀತಿ ದೇವಜನರೇ. ಆಮೆನ್. ಹೃದಯದಲ್ಲಿ ಕ್ರಿಸ್ತನಿದ್ರೆ ಎಲ್ಲ ಇದ್ದಂಗೆ. ಯಾಕೆ ಗೊತ್ತಾದ್ರಿ? ಲೋಕ ನಮ್ಮನ್ನು ಕೆಡಿಸ್ತದೆ, ಕ್ರಿಸ್ತನು ನಮ್ಮನ್ನು ಎಬ್ಬಿಸಿ ನಿಲ್ಲಿಸುವಾತನಾಗಿದ್ದಾನೆ. ಕ್ರಿಸ್ತನು ನಮ್ಮನ್ನು ಕಟ್ಟುತ್ತಾನೆ, ಕ್ರಿಸ್ತನು ನಮ್ಮನ್ನು ರೂಪಿಸುವಾತನಾಗಿದ್ದಾನೆ, ಕ್ರಿಸ್ತನು ನಮ್ಮನ್ನು ಧೈರ್ಯದಿಂದ ನಿಲ್ಲಿಸುತ್ತಾನೆ ಪ್ರೀತಿ ದೇವಜನರೇ. ಆಮೆನ್. ಇದು ನಮ್ಮ ಸಂಪಾದನೆ ಆಗಿರಬೇಕು. ಲೋಕ ಸಂಪಾದನೆ ನಮ್ಮನ್ನು ಎಲ್ಲಿಗೆ ತಳ್ಳುತ್ತದೆ ನೋಡುವುದಾದರೆ, ಈ ವಚನ ನೋಡುವುದಾದರೆ ಅನೇಕರ ಚರಿತ್ರೆ ಘಟನೆಗಳನ್ನು ಕೇಳುವಾಗ ವಾಕ್ಯ ಸತ್ಯ. ಎಷ್ಟೋ ಜನರು ಹಣವಂತರು ಸೂಸೈಡ್ ಮಾಡಿಕೊಂಡು ಸತ್ತಿದ್ದಾರೆ. ಅವರು ಸತ್ತ ಮೇಲೆ ಬೆಡ್ ಕೆಳಗಡೆ ಕೋಟಿ ಕೋಟಿ ಹಣ ಸಿಕ್ಕಿದೆ. ಪ್ರೀತಿಯ ದೇವಜನರೇ, ಹಣನೇ ಇವತ್ತು ನನಗೆ ಎಲ್ಲ ಅಂತಂದರೆ ಎಷ್ಟೋ ಉದಾಹರಣೆಗಳನ್ನು ನಾವು ಹೇಳ್ಕೊಂತ ಹೋಗ್ಬೋದು ಪ್ರೀತಿಯ ದೇವಜನರೇ. ಹಣ ನಿಮಗೆ ತೃಪ್ತಿ ಕೊಡೋದಿಲ್ಲ, ಹಣ ನೆಮ್ಮದಿ ಕೊಡೋದಿಲ್ಲ, ಹಣ ಸಮಾಧಾನ ಕೊಡುವುದಿಲ್ಲ, ಹಣ ನಿಮಗೆ ನಿತ್ಯ ಜೀವ ಕೊಡುವುದಿಲ್ಲ. ಇವೆಲ್ಲವೂ ಏನಾದರೂ ಬೇಕಾಗಿತ್ತು, ಶಾಂತಿ, ಸಮಾಧಾನ, ಸಂತೃಪ್ತಿ, ನೆಮ್ಮದಿ ಅಂತಂದರೆ ನಿತ್ಯ ಜೀವ ಅಂದರೆ ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತದೆ. ಎಲ್ಲಿ ಸಿಗದಲ್ಲೇ ನೀವು ಬೇಕಾದ್ರೆ ಹೋಗ್ರಿ. ಯಾವ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಸ್ವಲ್ಪ ನೆಮ್ಮದಿಯ ಟ್ಯಾಬ್ಲೆಟ್ ಕೊಡಂತ ಕೇಳ್ರಿ, ಟ್ಯಾಬ್ಲೆಟ್ ಇಲ್ಲ. ಸಮಾಧಾನದ ಟ್ಯಾಬ್ಲೆಟ್ ಕೊಡಂತ ಕೇಳ್ರಿ, ಟ್ಯಾಬ್ಲೆಟ್ ಇಲ್ಲ. ಇಂಜೆಕ್ಷನ್ ಕೇಳ್ರಿ, ಇಲ್ಲ. ಆ ಸಮಾಧಾನದ ಟ್ಯಾಬ್ಲೆಟ್ಟು, ನೆಮ್ಮದಿಯ ಟ್ಯಾಬ್ಲೆಟ್ಟು, ಸಂತೋಷದ ಟ್ಯಾಬ್ಲೆಟ್ಟು ಯೇಸು ಕ್ರಿಸ್ತನ ರಕ್ತ ಸುರಿಸಿ ನನಗಾಗಿ ನಿನಗಾಗಿ ದಾರಿಯಾಗಿ ಕೊಟ್ಟಿದ್ದಾನೆ ಪ್ರೀತಿಯ ದೇವಜನರೇ. ಅದು ಶ್ರೇಷ್ಠ, ಅದು ಶ್ರೇಷ್ಠವಾಗಿದೆ. ಆಮೆನ್. ಈಗ ನಮ್ಮ ಸಂಪಾದನೆ ಬಹಳ ಪ್ರಾಮುಖ್ಯವಾಗಿರಬೇಕು. ಈ ಲೋಕದ ಸಂಪಾದನೆ ಏನಾಗಿದೆ? ಆದಿಕಾಂಡ 13ನೇ ಅಧ್ಯಾಯ 2ರಿಂದ 13ನೇ ವಚನದಲ್ಲಿ ನಾವು ನೋಡುವಾಗ ಈ ಲೋಕದ ಸಂಪಾದನೆಯು ಜಗಳಕ್ಕೆ ಕಾರಣವಾಗಿರುವಂಥದ್ದಾಗಿದೆ ಪ್ರಿಯರೇ. ಇದು ನಡೀತು ನೋಡ್ರಿ. ಅಬ್ರಾಮನು ಹಾಗೂ ಲೋಟನ ಸಂಪಾದನೆ ಐಶ್ವರ್ಯ ಹೆಚ್ಚಾದಾಗ ಮೊದಲನೇದಾಗಿ ಏನಾಯ್ತು ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಜಗಳ ಬಂತು. ಎರಡನೇದಾಗಿ ಏನಾಯ್ತು? ಇಬ್ಬರ ಮಧ್ಯದಲ್ಲಿ ಒಡಕುಗಳು ಉಂಟಾದವು. ಮೂರನೇದಾಗಿ ಏನಾಯ್ತು? ಇದ್ದ ಆಸ್ತಿ ಹಂಚಿ ಹೋಯಿತು. ನಾಲ್ಕನೇದಾಗಿ ಏನಾಯಿತು? ಅವರ ಆಸ್ತಿಯಿಂದ ಅವರಿಗೆ ಸುಖ ಸಂತೋಷ ಉಂಟಾಗಲಿಲ್ಲ. ಇದು ಅಬ್ರಾಮ ಲೋಟನ ಚರಿತ್ರೆನೇ ಇದೆ ಪ್ರೀತಿಯ ದೇವಜನರೇ. ಇದೇ ಉದಾಹರಣೆ ತೆಗೆದುಕೊಳ್ಳೋಣ. ಅವರಿಗೆ ಆ ಸಂಪಾದನೆ ಸುಖ ಕೊಡಲಿಲ್ಲ ಅಂತಾರೆ, ಅವರಿಗೆ ಆ ಸಂಪಾದನೆ ಸಮಾಧಾನ ಕೊಡಲಿಲ್ಲ ಅಂತಾರೆ, ಅವರಿಗೆ ಆ ಸಂಪಾದನೆ ನೆಮ್ಮದಿ ಕೊಡಲಿಲ್ಲ ಅಂತಾರೆ. ಇಬ್ಬರ ಮಧ್ಯದಲ್ಲಿ ಜಗಳ ಪ್ರಾರಂಭವಾಯಿತು. ಇಬ್ಬರ ಮಧ್ಯದಲ್ಲಿ ಒಡುಕುಗಳು ಬಂದವು. ಇದ್ದ ಆಸ್ತಿ ಹಂಚೋಯ್ತು. ಆಸ್ತಿಯಿಂದ ಅವ್ರಿಗೆ ಏನು ಸಿಗಲಿಲ್ಲಂತೆ? ಸುಖ ಸಂತೋಷ ಸಿಗಲಿಲ್ಲ. ಪ್ರಿಯರೇ, ನಾನು ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅವ್ರ ಮನೆ ಕಟ್ಟರೆ ನಾ ಕಟ್ಟಬೇಕು, ಅವ್ರು ಹತ್ತಂದ್ರೆ ಆತ. ನಾನು ಹೇಳ್ತೀನಿ ಪ್ರಿಯರೇ, ನಮ್ಮ ಜೀವನ ಒಂದು ವೇಳೆ ಈ ಲೋಕದಲ್ಲಿ ಹೋದರೆ ಅದು ಯಶಸ್ವಿ ಆಗುವುದಿಲ್ಲ. ಕರ್ತನ ಒಂದು ವೇಳೆ ಆಶೀರ್ವಾದ ಮಾಡಿದರೆ ಕರ್ತನಲ್ಲಿದ್ದಾಗ ಅದು ದೇವರಿಗೆ ಸ್ತೋತ್ರ, ಅದನ್ನು ಸ್ವೀಕಾರ ಮಾಡೋಣ ನಾವು. ಆಮೆನ್. ಕರ್ತನಿಂದ ಸ್ವೀಕಾರ ಮಾಡೋಣ ನಾವು. ಯಾಕೆಂದರೆ ಈ ಲೋಕದಲ್ಲಿ ಪ್ರಯಾಸ ಪಟ್ಟು ಏನನ್ನಾದರೂ ಸಂಪಾದಿಸಿಕೊಳ್ಳಬಹುದು, ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ರಿ. ಏನಾದರೂ ಪ್ರಯೋಜನ ಅದನ್ನು ಹೇಳ್ರಿ ನೀವು ಸಂಪಾದನೆ ಮಾಡಿದ ವಿಷಯದಲ್ಲಿ. ಅಫ್ಕೋರ್ಸ್ ಮನೆ ಕಟ್ಬೋದು, ಮಕ್ಕಳು ಮದುವೆ ಮಾಡ್ಬೋದು, ಒಂದು ವೇಳೆ ಒಳ್ಳೆ ಏನಂತಂದರೆ ಬಂಗಾರ, ಗಾಡಿ, ವಸ್ತುಗಳನ್ನು ತೆಗೆದುಕೊಳ್ಳಬಹುದು. ಆದರೆ ನನ್ನದೊಂದು ಪ್ರಶ್ನೆ,
ಕಡೆಯವರೆಗೂ ಇದು ನಿಮ್ಮ ಜೊತೆಗೆ ಇರುತ್ತದೆ ಎನ್ನುವಂಥದ್ದು ಏನಾದರೂ ಖಚಿತತೆ ಇದೆಯಾ? ಸತ್ತಾಗ ಮೂಗಲ್ಲಿರುವಂಥ ಬಂಗಾರ ಸಹಿತ ಬಿಡದಿರುವಂಥ ಲೋಕ ಇದು. ಸತ್ತಾಗ ಕೊರಳಲ್ಲಿರುವಂಥ ತಾಳಿಯನ್ನು ಬಿಡದ ಲೋಕ ಇದು. ಕರೆಕ್ಟ್ ಇಲ್ರಿ ನಾನು ಹೇಳುವಂಥ ವಿಚಾರ? ಅಂದ ಮೇಲೆ ನನ್ನ ಸಂಪಾದನೆ ಎಲ್ಲಿವರೆಗೂ ಇದೆ? ನನ್ನ ಸಂಪಾದನೆ ತಾತ್ಕಾಲಿಕವಾಗಿರಬಾರದು. ನನ್ನ ಸಂಪಾದನೆ ನಿತ್ಯ ಜೀವವಾಗಿರುವಂಥ ಯೇಸು ಆಗಿರಬೇಕು ಪ್ರಿಯರೇ. ಇದುವೇ ಶಾಶ್ವತ ಪ್ರಿಯರೇ, ಇದುವೇ ಅಂತಿಮ ಪ್ರಿಯರೇ. ಬೇರೆ ಯಾವುದು ನಮಗೆ ಸಮಾಧಾನ ಕೊಡುವುದಿಲ್ಲ, ನೆಮ್ಮದಿ ಕೊಡುವುದಿಲ್ಲ ಪ್ರಿಯರೇ. ಅಪಾರ್ಥ ಮಾಡಿಕೊಳ್ಬೇಡ್ರಿ ನನ್ನ ಸಂದೇಶ. ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ಯಾಕಂತಂದರೆ ಕ್ರಿಸ್ತನಿಗಿಂತ ಶ್ರೇಷ್ಠವಾದುದು ಯಾವುದಿಲ್ಲ.